ಹಲೋ ನಮಸ್ಕಾರ ಸ್ನೇಹಿತರೆ, ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಿ ಅನ್ಕೊಂಡಿನಿ. ಸೊ ನಿಮಗೋಸ್ಕರ ಇವತ್ತು ಒಂದು ಅರ್ನಿಂಗ್ ಆ್ಯಪ್ ಬಗ್ಗೆ ವಿಡಿಯೋ ಮಾಡ್ತಾ ಇದ್ದೀನಿ. ಸೊ ಇದು 100% ಜೆನ್ಯೂನ್ ಅರ್ನಿಂಗ್ ಆ್ಯಪ್ ಆಗಿದೆ ಸ್ನೇಹಿತರೆ. ಸೊ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ ಸ್ನೇಹಿತರೆ. ಸ್ನೇಹಿತರೆ, ಮೊದಲು ಅಪ್ಲಿಕೇಶನ್ ಇನ್ಸ್ಟಾಲ್ ಮಾಡೋಕಂದ್ರೆ ಸ್ನೇಹಿತರೆ, ಸೊ ಮೊದಲು ನಿಮ್ಮ ಮೊಬೈಲ್ ಫೋನಲ್ಲಿ ಪ್ಲೇಸ್ಟೋರ್ ಓಪನ್ ಮಾಡೋಕೆ ಸ್ನೇಹಿತರೆ. ಸೊ ಓಪನ್ ಮಾಡ್ತಾ ಇದ್ದೀನಿ. ಓಪನ್ ಮಾಡಿ ಸ್ನೇಹಿತರೆ, ಸರ್ಚಿಗೆ ಹೋಗಿ ಸಿಕ್ಕಾ ಅಂತ ಟೈಪ್ ಮಾಡೋಕೆ ಸ್ನೇಹಿತರೆ. ಅಪ್ಲಿಕೇಶನು ಸಿಕ್ಕಾ ಅಂತ. ಸೊ ಸಿಕ್ಕಾ ಅಂತ ಟೈಪ್ ಮಾಡೋಕೆ ಸ್ನೇಹಿತರೆ. ಸೊ ಸಿಕ್ಕಾ ಅಂತ ಟೈಪ್ ಮಾಡಿದ್ರೆ ಈ ರೀತಿ ಅಪ್ಲಿಕೇಶನ್ ಬರುತ್ತೆ ಸ್ನೇಹಿತರೆ. ಮನಿ ಅರ್ನಿಂಗ್ ಆ್ಯಪ್ ಆನ್ಲೈನ್ ಸಿಕ್ಕಾ ಅಂತ ಸ್ನೇಹಿತರೆ. ಸೊ ಇನ್ಸ್ಟಾಲ್ ಮಾಡ್ಕೋಬೇಕು ಸ್ನೇಹಿತರೆ. ಸೊ ನನ್ನ ಯೂಟ್ಯೂಬ್ ಡಿಸ್ಕ್ರಿಪ್ಷನಲ್ಲೂ ಈ ಅಪ್ಲಿಕೇಶನ್ ಲಿಂಕ್ ಸಿಗುತ್ತೆ ಸ್ನೇಹಿತರೆ. ಸೊ ಅಲ್ಲಿ ಕ್ಲಿಕ್ ಮಾಡುವ ಮೂಲಕ ನೀವು ಇನ್ಸ್ಟಾಲ್ ಮಾಡ್ಕೊಳ್ಳಿ ಈ ಅಪ್ಲಿಕೇಶನ್ ಸ್ನೇಹಿತರೆ. ಸೊ ಇದು 100% ಜೆನ್ಯೂನ್ ಅಪ್ಲಿಕೇಶನ್ ಆಗಿದೆ ಸ್ನೇಹಿತರೆ. 100% ವಿತ್ಡ್ರಾನು ಮಾಡ್ಕೊಳ್ಳಿ ಸ್ನೇಹಿತರೆ. ಸೊ ಈಗ ಇನ್ಸ್ಟಾಲ್ ಆಗ್ತಾ ಇದೆ ಸ್ನೇಹಿತರೆ. ಓಕೆ, ಈಗ ಸೆಕ್ಯೂರಿಟಿ ಸ್ಕ್ಯಾನ್ ಆಗ್ತಾ ಇದೆ ಸ್ನೇಹಿತರೆ. ಓಕೆ, ಸೆಕ್ಯೂರಿಟಿ ಸ್ಕ್ಯಾನ್ ಆಯಿತು ಸ್ನೇಹಿತರೆ. ಸೊ ಓಪನ್ ಅಂತ ಕ್ಲಿಕ್ ಮಾಡೋಣ ಸ್ನೇಹಿತರೆ. ಓಪನ್ ಅಂತ ಕ್ಲಿಕ್ ಮಾಡಿದ ತಕ್ಷಣ ಸ್ನೇಹಿತರೆ ಲೋಡಿಂಗ್ ಆಗ್ತಾ ಇದೆ ಸ್ನೇಹಿತರೆ. ಸೊ ಓಪನ್ ಅಂತ ಕ್ಲಿಕ್ ಮಾಡಿದ ತಕ್ಷಣ ಲೋಡಿಂಗ್ ಆದ ತಕ್ಷಣ ಸ್ನೇಹಿತರೆ ಈ ರೀತಿ ಇಂಟರ್ಫೇಸ್ ಸಿಗುತ್ತೆ ಸ್ನೇಹಿತರೆ. ಯಾರೆಲ್ಲ ಮೊದಲು ಈ ಅಪ್ಲಿಕೇಶನ್ ಯೂಸ್ ಮಾಡಿರ್ತಾರೆ ಸ್ನೇಹಿತರೆ, ಸೊ ಅವರು ಸೈನಿಂಗ್ ಮಾಡ್ಕೊಳ್ಳೋ ಸ್ನೇಹಿತರೆ. ಸೊ ನಿಮ್ಮ ಅದು ಹಳೆ ಅಕೌಂಟ್ ಯಾವುದು ಲಿಂಕ್ ಜಿಮೇಲ್ ಇರ್ಬೋದಾ, ಸೊ ನಿಮ್ದು ಏನಾದ್ರು ಮೊಬೈಲ್ ನಂಬರ್ ಹಳೆದಾದ್ರೆ ಲಿಂಕ್ ಮಾಡಿದರೆ ಸ್ನೇಹಿತರೆ ಸೈನಿಂಗು ಮಾಡ್ಕೋಬೋದು. ಇಲ್ಲ ಇವತ್ತು ಫಸ್ಟ್ ಹೊಸದಾಗಿ ಯೂಸ್ ಮಾಡೋರು ಸ್ನೇಹಿತರೆ ಸೈನ್ ಅಪ್ ಮಾಡ್ಕೋಬೋದು ಸ್ನೇಹಿತರೆ, ಹೊಸದಾಗಿ ಅಕೌಂಟ್. ಸೊ ಬನ್ನಿ, ಈಗ ಮೊದಲು ಈ ಇಂಟರ್ಫೇಸ್ನಲ್ಲಿ ಏನೇನು ಆಪ್ಷನ್ ಸಿಗುತ್ತೆ ಅಂತ ಹೇಳ್ಕೊಡ್ತೀನಿ ಸ್ನೇಹಿತರೆ. ಸೊ ಮೊದಲು ಇಲ್ಲಿ ಲ್ಯಾಂಗ್ವೇಜ್ ಸೆಟ್ಟಿಂಗ್ ಬರುತ್ತೆ ಸ್ನೇಹಿತರೆ. ಸೊ ಇಂಗ್ಲೀಷ್, ಹಿಂದಿ, ಗುಜರಾತಿ, ಮರಾಠಿ ಅಂತ ಸಿಗುತ್ತೆ ಸ್ನೇಹಿತರೆ. ಸೊ ನಿಮಗೆ ಯಾವ ಲ್ಯಾಂಗ್ವೇಜ್ ಇಷ್ಟ ಆಗುತ್ತೆ ಸ್ನೇಹಿತರೆ, ಸೊ ಅದನ್ನು ನೀವು ಕ್ಲಿಕ್ ಮಾಡ್ಕೊಳ್ಳಿ ಸ್ನೇಹಿತರೆ. ಸೊ ನಾನು ಇಂಗ್ಲೀಷ್ ಅಂತ ಕ್ಲಿಕ್ ಮಾಡಿ ಸ್ನೇಹಿತರೆ. ಓಕೆ, ಕಂಟಿನ್ಯೂ ಅಂತ ಕೊಡ್ತೀನಿ ಸ್ನೇಹಿತರೆ. ಸೊ ಇಲ್ಲಿ ಸೈನ್ ಅಪ್ ಮಾಡೋಕಂದ್ರೆ ಸ್ನೇಹಿತರೆ ಐ ಹ್ಯಾವ್ ರೀಡ್ ಆ್ಯಂಡ್ ಅಗ್ರಿ ಟು ಸಿಕ್ಕಾ ಅಂತ ಅದನ್ನ ಬಟನ್ ಕ್ಲಿಕ್ ಮಾಡೋಕೆ ಸ್ನೇಹಿತರೆ. ಈಗ ನಾನು ಇಲ್ಲಿ ಎರಡು ಆಪ್ಷನ್ ಇದೆ ಸ್ನೇಹಿತರೆ. ಸೊ ಸೈನ್ ಅಪ್ ಮಾಡೋಕ್ಕೆ ಒಂದು ಲಿಂಕ್ ಗೂಗಲ್ ಇದೆ ಸ್ನೇಹಿತರೆ, ಇನ್ನೊಂದು ಯೂಸ್ ಮೊಬೈಲ್ ನಂಬರ್ ಇದೆ ಸ್ನೇಹಿತರೆ. ಸೊ ಮೊಬೈಲ್ ನಂಬರ್ ಹಾಕ್ತೀವಿ ಅಂದರೆ OTP ಬರುತ್ತೆ ಸ್ನೇಹಿತರೆ. OTP ಹಾಕೊಂಡು ಅಕೌಂಟ್ ಕ್ರಿಯೇಟ್ ಮಾಡ್ಕೊಳ್ಳೋದು ಸ್ನೇಹಿತರೆ. ನಾನು ಈಗ ಗೂಗಲಿಂದ ಕ್ರಿಯೇಟ್ ಮಾಡ್ತೀನಿ ಸ್ನೇಹಿತರೆ. ಸೊ ಲಿಂಕ್ ಗೂಗಲ್ ಮೇಲೆ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ತೀನಿ ಸ್ನೇಹಿತರೆ. ಲೋಡಿಂಗ್ ಆಗ್ತಾ ಇದೆ ಸ್ನೇಹಿತರೆ. ಸೊ ಇದು 100% ಜೆನ್ಯೂನ್ ಅಪ್ಲಿಕೇಶನ್ ಆಗಿದೆ ಸ್ನೇಹಿತರೆ. ಸೊ ನಾನು ಮೊದಲು ಯೂಸ್ ಮಾಡಿದ್ದೀನಿ ಸ್ನೇಹಿತರೆ. ಸೊ ಅದು ಈಗ ನಿಮಗೂ ತಿಳಿಸ್ಕೊಡ್ಬೇಕಂತ ಈ ವಿಡಿಯೋ ಮಾಡ್ತಾ ಇದ್ದೀನಿ ಸ್ನೇಹಿತರೆ. ಸೊ ಈಗ ಲಿಂಕ್ ಗೂಗಲ್ ಮೇಲೆ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ಸ್ನೇಹಿತರೆ ಈ ರೀತಿ ಬರುತ್ತೆ ಸ್ನೇಹಿತರೆ ಇಂಟರ್ಫೇಸ್. ಚೂಸ್ ಆ್ಯಂಡ್ ಅಕೌಂಟ್ ಟು ಕಂಟಿನ್ಯೂ ಟು ಸಿಕ್ಕಾ ಸ್ನೇಹಿತರೆ. ನಿಮ್ಮ ಯಾವ್ದಾರು ಜಿಮೇಲ್ ಅಕೌಂಟ್ ಇದ್ದರೆ ಇದರಲ್ಲಿ ಆಪ್ಷನ್ ತೋರಿಸುತ್ತೆ ಸ್ನೇಹಿತರೆ. ಸೊ ಯಾವುದೇ ಜಿಮೇಲ್ ಅಕೌಂಟ್ ಇಲ್ಲ ಅಂದರೆ ಆ್ಯಡ್ ಅನದರ್ ಅಕೌಂಟ್ ಕ್ಲಿಕ್ ಮಾಡೋಕೆ ಸ್ನೇಹಿತರೆ. ಸೊ ನಾನು ಜಿಮೇಲ್ ಅಕೌಂಟ್ ಇದೆ ಸ್ನೇಹಿತರೆ. ಸೊ ನಾನು ಒಂದು ಜಿಮೇಲ್ಗೆ ಲಿಂಕ್ ಮಾಡ್ತಾ ಇದ್ದೀನಿ ಅಕೌಂಟ್ನ. ಸೊ ಇಲ್ಲಿ ಈ ಥರ ಇಂಟರ್ಫೇಸ್ ಸಿಗುತ್ತೆ ಸ್ನೇಹಿತರೆ. ಎನೇಬಲ್ ಆ್ಯಪ್ ಯೂಸ್ ಪರ್ಮಿಷನ್, ಪ್ಲೀಸ್ ಎನೇಬಲ್ ಯುವರ್ ಆ್ಯಪ್ ಯೂಸ್ ಪರ್ಮಿಷನ್ ಫಾರ್ ಪ್ರೊವೈಡಿಂಗ್ ಯು ವಿತ್ ದ ಬೆಸ್ಟ್ ಎಕ್ಸ್ಪೀರಿಯನ್ಸ್ ಪಾಸಿಬಲ್. ಅಲ್ಲೋ ಪರ್ಮಿಷನ್ ಅಂತ ಕೊಡ್ಬೇಕು ಸ್ನೇಹಿತರೆ. ಕೊಟ್ಟ ತಕ್ಷಣ ಸ್ನೇಹಿತರೆ ಈ ಥರ ಇಂಟರ್ಫೇಸ್ ಸಿಗುತ್ತೆ ಸ್ನೇಹಿತರೆ. ಆ್ಯಪ್ಸ್ ವಿತ್ ಯೂಸ್ ಆಕ್ಸೆಸ್, ಪರ್ಮಿಟ್ ಯೂಸ್ ಆಕ್ಸೆಸ್ ಅಂತ ಕ್ಲಿಕ್ ಮಾಡೋಕೆ ಸ್ನೇಹಿತರೆ. ಕ್ಲಿಕ್ ಮಾಡಿದ ತಕ್ಷಣ ಸ್ನೇಹಿತರೆ ಡೇಂಜರ್ ಅಂತ ತೋರಿಸುತ್ತೆ ಸ್ನೇಹಿತರೆ. ಸೊ ಏನಿದೆ ನೋಡೋಣ. ಟ್ರ್ಯಾಕ್ ಡಿವೈಸ್ ಯೂಸ್ ಈಸ್ ಹೈಲಿ ಸೆನ್ಸಿಟಿವ್ ಪರ್ಮಿಷನ್. ಇಫ್ ಯು ಗ್ರಾಂಟ್ ದಿಸ್ ಪರ್ಮಿಷನ್ ಯುವರ್ ಪ್ರೈವೇಟ್ ಇನ್ಫಾರ್ಮೇಷನ್ ಮೈಟ್ ಬಿ ಲೀಕ್ಡ್ ಆನ್ ಯುವರ್ ಪ್ರಾಪರ್ಟಿ ಮೈಟ್ ಬಿ ಅಟ್ ರಿಸ್ಕ್. ಯುವರ್ ವಾಟ್ ಆ್ಯಪ್ಸ್ ವಿಲ್ ಬಿ ಅಲೋಡ್ ಟು ಡು ಸ್ನೇಹಿತರೆ. ಈ ಅಪ್ಲಿಕೇಶನ್ಗೆ ನೀವು ಪರ್ಮಿಷನ್ ಕೊಟ್ಟರೆ ಸ್ನೇಹಿತರೆ ನಿಮ್ಮ ಪರ್ಸ್ನಲ್ ಡಾಟಾ ಇರ್ಬೋದು ಸ್ನೇಹಿತರೆ, ಏನೇ ಇರ್ಬೋದು, ಲೀಕ್ ಆಗೋ ಚಾನ್ಸಸ್ ಇರ್ಬೋದು ಸ್ನೇಹಿತರೆ. ಸೊ ನಾನು ಲೀಕ್ ಆಗುತ್ತಾ ಇದೆ ಏನು ಅಪ್ಲಿಕೇಶನ್ ಏನು ಡೇಂಜರ್ ಇದೆ ಅಂತ ಹೇಳಲ್ಲ ಸ್ನೇಹಿತರೆ. ಸೊ ಅದು ಸುಮ್ಮನೆ ಡೇಂಜರ್ ಅಂತ ಕೊಟ್ಟಾರೆ ಸ್ನೇಹಿತರೆ. ಸೊ ಲೀಕ್ ಆದರೆ ಆಗ್ಬೋದು ಸ್ನೇಹಿತರೆ. ಸೊ ಅದು ನಿಮಗೆ ಬಿಟ್ಟಿದೆ ಸ್ನೇಹಿತರೆ ಯಾವ ರೀತಿ ಈ ಆ್ಯಪ್ ಯೂಸ್ ಮಾಡಬೇಕು, ಯಾವ ಫೋನಲ್ಲಿ ಯೂಸ್ ಮಾಡಬೇಕು. ನಿಮ್ಮ ಪರ್ಸ್ನಲ್ ಡಾಟಾ ಇರೋ ಫೋನಲ್ಲಿ ಯೂಸ್ ಮಾಡಬಾರ್ದು ಸ್ನೇಹಿತರೆ. ನಾನು ಯೂಸ್ ಮಾಡ್ತಾ ಇದ್ದೀನಿ ಸ್ನೇಹಿತರೆ. ಸೊ ನಾನು ಯೂಸ್ ಮಾಡ್ತಾ ಇರೋದು ಬೇರೆ ಮೊಬೈಲ್ ಫೋನಲ್ಲಿ ಸ್ನೇಹಿತರೆ. ಸೊ ನನ್ನ ಮೊಬೈಲ್ ಫೋನಲ್ಲಿ ಅಲ್ಲ ಸ್ನೇಹಿತರೆ. ಸೊ ಈಗ ನೆಕ್ಸ್ಟ್ ಏನು ಮಾಡಬೇಕು, ಐ ಆಮ್ ಅವೇರ್ ಆಫ್ ದಿಸ್ ಪಾಸಿಬಲ್ ರಿಸ್ಕ್ ಆ್ಯಂಡ್ ಅಸ್ಯೂಮ್ ಆಲ್ ಪಾಸಿಬಲ್ ಅಂತ ಈ ಬಟನ್ ಕ್ಲಿಕ್ ಮಾಡೋಕೆ ಸ್ನೇಹಿತರೆ. ಸೊ ಓಕೆ ಅಂತ ಕೊಡಬೇಕು ಸ್ನೇಹಿತರೆ. ಸೊ ಇನ್ನೊಮ್ಮೆ ಹೇಳ್ತೀನಿ ಸ್ನೇಹಿತರೆ, ಈ ಅಪ್ಲಿಕೇಶನ್ ಯೂಸ್ ಮಾಡೋದ್ರಿಂದ ನಿಮ್ಮ ಪರ್ಸ್ನಲ್ ಡಾಟಾ ಲೀಕ್ ಆಗೋ ಚಾನ್ಸಸ್ ಇರ್ಬೋದು ಸ್ನೇಹಿತರೆ. ಸೊ ನಾನೇನು ಲೀಕ್ ಆಗುತ್ತೆ ಅಂತ ಹೇಳಲ್ಲ ಸ್ನೇಹಿತರೆ, ಆಗ್ಬೋದು ಸ್ನೇಹಿತರೆ. ಸೊ ಓಕೆ ಅಂತ ಕ್ಲಿಕ್ ಮಾಡೋಣ ಸ್ನೇಹಿತರೆ. ಓಕೆ ಅಂತ ಕ್ಲಿಕ್ ಮಾಡಿದ ತಕ್ಷಣ ಸ್ನೇಹಿತರೆ ಒಳ್ಳೆ ಬ್ಯಾಕ್ ಬರೋಣ ಸ್ನೇಹಿತರೆ. ಬ್ಯಾಕ್ ಬಂದ ಸ್ನೇಹಿತರೆ ಈ ರೀತಿ ಓಪನ್ ಆಗುತ್ತೆ ಸ್ನೇಹಿತರೆ. ಇಲ್ಲಿ ಕಂಟಿನ್ಯೂ ಅಂತ ಕೊಡಬೇಕು ಸ್ನೇಹಿತರೆ. ಟ್ಯೂಟೋರಿಯಲ್ ಬರುತ್ತೆ. ವೆಲ್ಕಮ್ ಟು ಸಿಕ್ಕಾ, ವಿ ಆರ್ ಹ್ಯಾಪಿ ಟು ಹ್ಯಾವ್ ಯು ಆನ್ ಬೋರ್ಡ್. ಲೆಟ್ಸ್ ಟೇಕ್ ಎ ಕ್ವಿಕ್ ಟೂರ್ ಆ್ಯಂಡ್ ಮೇಕ್ ಯುವರ್ ಇಮೇಲ್ ವಿತ್ ಸಿಕ್ಕಾ. ಕಂಟಿನ್ಯೂ ಕೊಡಬೇಕು ಸ್ನೇಹಿತರೆ. ಸೊ ಇಲ್ಲಿ ತೋರಿಸುತ್ತೆ ಸ್ನೇಹಿತರೆ ಟ್ಯೂಟೋರಿಯಲ್ ಆಗಿ ಯಾವ ರೀತಿ ಈ ಅಪ್ಲಿಕೇಶನ್ ವರ್ಕ್ ಆಗುತ್ತಂತೆ. ಮೊದಲು ಡೈಲಿ ಆಫರ್ಸ್ ಅಂತ ಬರುತ್ತೆ ಸ್ನೇಹಿತರೆ ಆಪ್ಷನ್. ಸೊ ಅದನ್ನು ಕ್ಲಿಕ್ ಮಾಡೋ ಮೂಲಕ ಬೆಸ್ಟ್ ಆಫರ್ಸ್ ಬೈ ಫಾಲೋವಿಂಗ್ ಸಿಂಪಲ್ ಸ್ಟೆಪ್ ನೆಕ್ಸ್ಟ್ ಅಂತ ಕೊಡೋಣ.
ರೆಫರ್ ಆ್ಯಂಡ್ ಹರ್ನ್ ಸ್ನೇಹಿತರೆ, ನಿಮ್ಮ ಫ್ರೆಂಡ್ಸಿಗೆ ಈ ಅಪ್ಲಿಕೇಶನ್ ರೆಫರ್ ಮಾಡುವ ಮೂಲಕನೂ ಅರ್ನ್ ಮಾಡ್ಬೋದು. ನೆಕ್ಸ್ಟ್ ಅಂತ ಕೊಡೋಣ, ಡೈಲಿಯೂ ಕಾಯಿನ್ ಸಿಗುತ್ತೆ ಸ್ನೇಹಿತರೆ, ಇಂತಿಷ್ಟು ಅಂತ ಡೈಲಿ. ಅದು ಒಂದು ಈ ಮುಂದೆ ಹೇಳ್ಕೊಡ್ತೀನಿ ಸ್ನೇಹಿತರೆ ಯಾವ ರೀತಿ ಚೆಕ್ ಮಾಡೋದು ಅಂತ, ಡೈಲಿ ರಿವರ್ಸ್ ಯಾವ ರೀತಿ ಅಂತ. ನೆಕ್ಸ್ಟ್ ಕೊಡೋಣ, ಪ್ಲೇ ಗೇಮ್ಸ್ ಮೂಲಕನೂ ನೀವು ಅರ್ನ್ ಮಾಡ್ಬೋದು ಈ ಅಪ್ಲಿಕೇಶನಲ್ಲಿ. ನೆಕ್ಸ್ಟ್ ಕೊಡೋಣ, ಟ್ರಾನ್ಸ್ಫರ್ ರಿವಾರ್ಡ್ಸ್ ಅಂದರೆ ಸ್ನೇಹಿತರೆ ಎಲ್ಲ ಅರ್ನ್ ಮಾಡಿ ನಿಮ್ಮ ಬ್ಯಾಂಕ್ ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡ್ಕೋಬೋದು ಸ್ನೇಹಿತರೆ. ಪೇಮೆಂಟ್ ಯಾವ ರೀತಿ ಟ್ರಾನ್ಸ್ಫರ್ ಮಾಡೋದಂತ ನಾನು ನೆಕ್ಸ್ಟ್ ಹೇಳ್ಕೊಡ್ತೀನಿ ಈ ವಿಡಿಯೋದಲ್ಲಿ. ಫಿನಿಶ್ ಅಂತ ಕೊಡೋಣ ಸ್ನೇಹಿತರೆ. ಸೊ ಫಿನಿಶ್ ಅಂತ ಕೊಟ್ಟ ತಕ್ಷಣ ಸ್ನೇಹಿತರೆ ಈ ಥರ ಇಂಟರ್ಫೇಸ್ ಸಿಗುತ್ತೆ ಸ್ನೇಹಿತರೆ. ಮೇಲೆ ಸ್ನೇಹಿತರೆ ಇಲ್ಲಿ ಪ್ರೊಫೈಲ್ ಸಿಗುತ್ತೆ ಸ್ನೇಹಿತರೆ. ನೆಕ್ಸ್ಟ್ ವ್ಯಾಲೆಟ್ ಬ್ಯಾಲೆನ್ಸ್ ಅಂತ ಸಿಗುತ್ತೆ ಸ್ನೇಹಿತರೆ. ಈ ವ್ಯಾಲೆಟ್ ಬ್ಯಾಲೆನ್ಸ್ ಆಮೇಲೆ ನೋಡೋಣ ಸ್ನೇಹಿತರೆ. ಈಗ ಮೊದಲು ಈ ಅಪ್ಲಿಕೇಶನ್ ಯಾವ ರೀತಿ ವರ್ಕ್ ಆಗುತ್ತೆ, ಯಾವ ರೀತಿ ಅರ್ನಿಂಗ್ ಮಾಡುವುದಂತ ನೋಡೋಣ ಸ್ನೇಹಿತರೆ. ಮೊದಲ ಆಪ್ಷನ್ ಸ್ನೇಹಿತರೆ ಸರ್ವೆ ರಿವಾರ್ಡ್ಸ್ ಮೂಲಕನೂ ನೀವು ಅರ್ನಿಂಗ್ ಮಾಡ್ಕೋಬೋದು ಸ್ನೇಹಿತರೆ. ನೆಕ್ಸ್ಟ್ ಪ್ಲೇ ಆ್ಯಂಡ್ ಹರ್ನ್ ಅಂತ ಇದೆ ಸ್ನೇಹಿತರೆ, ಅದ್ರ ಮೇಲೆ ಕ್ಲಿಕ್ ಮಾಡೋಣ. ಅದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಸ್ನೇಹಿತರೆ ಈ ಸ್ವಲ್ಪ ಗೇಮ್ ತೋರಿಸುತ್ತೆ ಸ್ನೇಹಿತರೆ. ಸೊ ಅದರಲ್ಲಿ ನಿಮ್ಗೆ ಇಷ್ಟವಾಗಿರೋ ಗೇಮ್ ಎಲ್ಲ ಡೌನ್ಲೋಡ್ ಮಾಡ್ಕೊಂಡು ಸ್ನೇಹಿತರೆ ಇನ್ಸ್ಟಾಲ್ ಮಾಡ್ಕೊಂಡು ಈ ರೀತಿ ಟಾಸ್ಕ್ ಕಂಪ್ಲೀಟ್ ಮಾಡೋಕೆ ಸ್ನೇಹಿತರೆ. 20 ಲೆವೆಲ್ ಕಂಪ್ಲೀಟ್ ಮಾಡಿದ್ರೆ ಸ್ನೇಹಿತರೆ 12.98 ಸಿಕ್ಕಾ ಕಾಯಿನ್ ಸಿಗುತ್ತೆ ಸ್ನೇಹಿತರೆ. ಸೊ ಈ ರೀತಿ ಇನ್ಸ್ಟಾಲ್ ಮಾಡ್ಕೊಂಡು ಈ ರೀತಿ ಲೆವೆಲ್ ಕಂಪ್ಲೀಟ್ ಮಾಡ್ಕೊಂಡು ಹೋದ್ರೆ ಸ್ನೇಹಿತರೆ ಸಿಕ್ಕಾ ಕಾಯಿನ್ ಸಿಗುತ್ತೆ ಸ್ನೇಹಿತರೆ. ಸಿಂಪಲ್ ಸ್ನೇಹಿತರೆ. ಇಲ್ಲಿ ಸ್ಟಾರ್ಟ್ಸ್ ಟಾಸ್ಕ್ ಅಂತ ಇದೆ ಅಲ್ಲ ಸ್ನೇಹಿತರೆ, ಆಪ್ಷನ್ ಕ್ಲಿಕ್ ಮಾಡಿದ್ರೆ ಡೈರೆಕ್ಟಾಗಿ ಕ್ರೋಮೋ ಕಳೆದೊಯ್ದು ಸ್ನೇಹಿತರೆ ಇನ್ಸ್ಟಾಲ್ ಆಗುತ್ತೆ ಸ್ನೇಹಿತರೆ ಅಪ್ಲಿಕೇಶನ್. ಸೊ ಇನ್ಸ್ಟಾಲ್ ಮಾಡಿ ಈ ರೀತಿ ಲೆವೆಲ್ ಕಂಪ್ಲೀಟ್ ಮಾಡಿದರೆ ನಿಮಗೆ ಸಿಕ್ಕಾ ಕಾಯಿನ್ ಸಿಗುತ್ತೆ ಸ್ನೇಹಿತರೆ. ಸೊ ಬ್ಯಾಕ್ ಬರೋಣ, ಅಲ್ಲಿ ಸ್ಪಿನ್ ಆ್ಯಂಡ್ ವಿನ್ ಅಂತಲೂ ಇದೆ ಸ್ನೇಹಿತರೆ. ಸೊ ಅದ್ರ ಮೇಲೆ ಕ್ಲಿಕ್ ಮಾಡೋಣ. ಇಲ್ಲಿ ಒಂದು ಟಾಸ್ಕ್ ಅಂದರೆ ಒಂದು ಟಾಸ್ಕ್ ನೀವು ಕಂಪ್ಲೀಟ್ ಮಾಡಿದರೆ ಈ ಸ್ಪಿನ್ ಆ್ಯಂಡ್ ವಿನ್ ಅಂತ ಸಿಗುತ್ತೆ ಸ್ನೇಹಿತರೆ. ಸೊ ಇದ್ರ ಮೂಲಕ ನೀವು ಸಿಕ್ಕಾ ಕಾಯಿನ್ಸ್ ಅರ್ನ್ ಮಾಡ್ಕೊಳ್ಳೋದು ಸ್ನೇಹಿತರೆ. ನೆಕ್ಸ್ಟ್ ಗೇಮ್ಸ್ ಅಂತ ಇದೆ ಸ್ನೇಹಿತರೆ. ಸೊ ಇದು ಸೇಮ್ ಆಪ್ಷನ್ ಸ್ನೇಹಿತರೆ. ನಿಮಗೆ ಇಷ್ಟ ಆಗಿದ್ದ ಗೇಮ್ ಆಡುವ ಮೂಲಕ ಸಿಕ್ಕಾ ಕಾಯಿನ್ಸ್ ಪಡ್ಕೋಬೋದು ಸ್ನೇಹಿತರೆ. ನೆಕ್ಸ್ಟ್ ಮೇನ್ ಟಾಸ್ಕ್ ಸ್ನೇಹಿತರೆ, ಇಲ್ಲಿ ಒಂದಿಷ್ಟು ಅಪ್ಲಿಕೇಶನ್ ಇರುತ್ತವೆ ಸ್ನೇಹಿತರೆ. ಸೊ ಅವೆಲ್ಲ ನಿಮ್ಮ ಮೊಬೈಲ್ ಫೋನಲ್ಲಿ ಇನ್ಸ್ಟಾಲ್ ಮಾಡಿಕೊಂಡು ನೀವು ಅರ್ನ್ ಮಾಡ್ಬೋದು ಸ್ನೇಹಿತರೆ. ಅದು ಯಾವ ರೀತಿ ಅಂತ ನೋಡೋಣ ಸ್ನೇಹಿತರೆ. ಇಲ್ಲಿ ಆ್ಯಂಜಲ್ ಬ್ರೋಕಿಂಗ್, ರಮ್ಮಿ, ಅಪ್ಸ್ಟಾಕು ಈ ರೀತಿ ಆಪ್ಷನ್ಸ್ ಇರ್ತವೆ ಸ್ನೇಹಿತರೆ. ಸೊ ಸ್ಟಾಕ್ ಬ್ರೋ ಈಗ ನೋಡೋಣ ಸ್ನೇಹಿತರೆ ಯಾವ ರೀತಿ ಅಂತ ತಿಳಿಸ್ಕೊಡ್ತೀನಿ ನೋಡಿ ಸ್ನೇಹಿತರೆ. ಈಗ ಸ್ಟಾಕ್ ಬ್ರೋ ಅಂತ ಅಪ್ಲಿಕೇಶನ್ ಇದೆ ಅಲ್ಲ ಸ್ನೇಹಿತರೆ, ಇದಕ್ಕೆ 42.58 ಸಿಕ್ಕಾ ಕಾಯಿನ್ಸ್ ಸಿಗುತ್ತೆ ಸ್ನೇಹಿತರೆ. ಅದು ಯಾವ ರೀತಿ ಟಾಸ್ಕ್ ಅಂತ ನೋಡೋಣ ಬನ್ನಿ ಸ್ನೇಹಿತರೆ. ಅದ್ರ ಮೇಲೆ ಕ್ಲಿಕ್ ಮಾಡೋಣ. ಇಲ್ಲಿದೆ ನೋಡಿ ಸ್ನೇಹಿತರೆ, ಕಂಪ್ಲೀಟ್ ರಿಜಿಸ್ಟ್ರೇಷನ್ ಮಾಡಿದ ಸ್ನೇಹಿತರೆ $28.56 ಸಿಗುತ್ತೆ ಸ್ನೇಹಿತರೆ. ಅದು ಯಾವ ರೀತಿ, ಕ್ಲಿಕ್ ಆನ್ ದ ರೀಡಮ್ ಬಟನ್ ಬಿಲೋ, ಇನ್ಸ್ಟಾಲ್ ದ ಆ್ಯಪ್, ರಿಜಿಸ್ಟರ್ ಆನ್ ದ ಆ್ಯಪ್, ಯೂಸ್ ದ ಆ್ಯಪ್ ಫಾರ್ 5 minutes ಸ್ನೇಹಿತರೆ. ಈ ಅಪ್ಲಿಕೇಶನ್ ಇನ್ಸ್ಟಾಲ್ ಮಾಡಿ ಸ್ನೇಹಿತರೆ 5 ನಿಮಿಷ ಯೂಸ್ ಮಾಡಿದರೆ ನಿಮಗೆ 28.56 ಸಿಕ್ಕಾ ಕಾಯಿನ್ ಸಿಗುತ್ತೆ ಸ್ನೇಹಿತರೆ. ಇನ್ನೊಂದು ನೋಟಿಸ್ ಕೊಟ್ಟಾರೆ ಸ್ನೇಹಿತರೆ, ಡೋಂಟ್ ನಾಟ್ ಅನ್ಇನ್ಸ್ಟಾಲ್ ದ ಆ್ಯಪ್ ಫಾರ್ 7 days ಸ್ನೇಹಿತರೆ. 7 ದಿನ ಈ ಅಪ್ಲಿಕೇಶನ್ ನಿಮ್ಮ ಫೋನಲ್ಲಿ ಇಟ್ಕೊಂಡ್ರೆ ಸ್ನೇಹಿತರೆ ಡೇ 1 3.12 ಕಾಯಿನ್ಸ್, 4.67, 6.23 ಕಾಯಿನ್ಸ್ ಈ ರೀತಿ ನಿಮ್ಮ ವ್ಯಾಲೆಟ್ ಬ್ಯಾಲೆನ್ಸ್ಗೆ ಜಮಾ ಆಗ್ತಾ ಹೋಗುತ್ತೆ ಸ್ನೇಹಿತರೆ ಸಿಕ್ಕಾ ಕಾಯಿನ್ಸ್. ಸೊ ಈ ರೀತಿ ಈ ಅಪ್ಲಿಕೇಶನ್ ವರ್ಕ್ ಆಗುತ್ತೆ ಸ್ನೇಹಿತರೆ. ನೆಕ್ಸ್ಟ್ ಮೈ ಆಫರ್ಸ್ಗೆ ಹೋದರೆ ಸ್ನೇಹಿತರೆ ಯಾವೆಲ್ಲ ಅಪ್ಲಿಕೇಶನ್ ನಾವು ಇನ್ಸ್ಟಾಲ್ ಮಾಡಿರ್ತೀವಿ ಅದು ಲಿಸ್ಟ್ ತೋರಿಸುತ್ತೆ ಸ್ನೇಹಿತರೆ. ನೆಕ್ಸ್ಟ್ ಆ ಅಪ್ಲಿಕೇಶನಿಂದ ಸಿಕ್ಕಾ ಕಾಯಿನ್ಸ್ ಎಲ್ಲ ಬಂದಿದ್ದೆಲ್ಲ ಇಲ್ಲಿ ತೋರಿಸುತ್ತೆ ಸ್ನೇಹಿತರೆ. ಆನ್ ಗೋಯಿಂಗು, ವ್ಯಾಲಿಡ್ ಅಂತ 2 ಆಪ್ಷನ್ ಇರುತ್ತೆ ಸ್ನೇಹಿತರೆ. ನೆಕ್ಸ್ಟ್ ರೆಫರ್ ಮಾಡು, ನಿಮ್ಮ ಫ್ರೆಂಡ್ಸ್ ರೆಫರ್ ಮಾಡುವ ಮೂಲಕನೂ ನೀವು ಇದರಲ್ಲಿ ಸಿಕ್ಕಾ ಕಾಯಿನ್ಸ್ ಪಡ್ಕೋಬೋದು ಸ್ನೇಹಿತರೆ. ನೆಕ್ಸ್ಟು ಕಾಂಟೆಸ್ಟಲ್ಲಿ ಪಾಲ್ಗೊಂಡು ಸಿಕ್ಕಾ ಕಾಯಿನ್ಸ್ ಮಾಡ್ಕೋಬೋದು ಸ್ನೇಹಿತರೆ. ಸಿಕ್ಕಾ ಕಾಯಿನ್ಸ್ ಸಿಗುತ್ತೆ ಸ್ನೇಹಿತರೆ. ಮೊದಲು ನಿಮಗೆ ಫ್ರೀಯಾಗೇ ಸಿಗುತ್ತೆ ಸ್ನೇಹಿತರೆ ಇವೆಲ್ಲ ಕಾಂಟೆಸ್ಟ್ ಎಲ್ಲ ನಿಮಗೆ. ನೆಕ್ಸ್ಟ್ ಸೆಟ್ಟಿಂಗ್ಸ್ ಆಪ್ಷನ್ ಬಂದರೆ ಪ್ರೊಫೈಲು, ಆ್ಯಪ್ ಸ್ಟ್ಯಾಟಿಸ್ಟಿಕ್ಸು, ಟ್ಯೂಟೋರಿಯಲ್ ಈ ರೀತಿ ಆಪ್ಷನ್ ಸಿಗುತ್ತೆ ಸ್ನೇಹಿತರೆ. ಇಲ್ಲಿ ನಿಮ್ಮ ಪ್ರೊಫೈಲ್ ಹೋದರೆ ಎಡಿಟ್ ಮಾಡ್ಕೋಬೋದು ಸ್ನೇಹಿತರೆ. ನಾನು ಈಗ ಜಿಮೇಲ್ ಅಕೌಂಟಿಂದ ಲಿಂಕ್ ಮಾಡಿನಲ್ಲ ಸ್ನೇಹಿತರೆ. ಸೊ ಜಿಮೇಲ್ ಅಕೌಂಟದು ಆಪ್ಷನ್ ತೋರಿಸುತ್ತೆ ಸ್ನೇಹಿತರೆ. ನೀವು ಮೊಬೈಲ್ ಫೋನಿಂದ ಲಿಂಕ್ ಮಾಡಿದರೆ ನಿಮ್ಮ ಮೊಬೈಲ್ ನಂಬರ್ ತೋರಿಸುತ್ತೆ ಸ್ನೇಹಿತರೆ. ಸೊ ಬ್ಯಾಕ್ ಬರೋಣ. ಇಲ್ಲಿ ಲಾಗೌಟ್ ಆಪ್ಷನ್ ಇದೆ ಸ್ನೇಹಿತರೆ. ಓಕೆ, ಅಲ್ಲಿ ಬ್ಯಾಕ್ ಬರೋಣ ಸ್ನೇಹಿತರೆ. ಈಗ ಮೇನ್ ಪಾಯಿಂಟ್ ಸ್ನೇಹಿತರೆ, ಯಾವ ರೀತಿ ಸಿಕ್ಕಾ ಕಾಯಿನ್ಸ್ನ ನಾವು ಈಗ ಬ್ಯಾಂಕಿಗೆ ಹೆಂಗೆ ಟ್ರಾನ್ಸ್ಫರ್ ಮಾಡ್ತೀವಿ ಓಕೆ ಸ್ನೇಹಿತರೆ. ವಿತ್ಡ್ರಾ ಹೆಂಗೆ ಮಾಡಬೇಕಂದ್ರೆ ಸ್ನೇಹಿತರೆ ಮೇಲೆ ಇದೆಯಲ್ಲ ಸ್ನೇಹಿತರೆ ವ್ಯಾಲೆಟ್ ಬ್ಯಾಲೆನ್ಸ್. ಸೊ ಅದ್ರ ಮೇಲೆ ಕ್ಲಿಕ್ ಮಾಡೋಕೆ ಸ್ನೇಹಿತರೆ. ಸೊ ಇಲ್ಲಿ ಅರ್ನಿಂಗ್ ಹಿಸ್ಟ್ರಿ, ಟ್ರಾನ್ಸಾಕ್ಷನ್ ಹಿಸ್ಟ್ರಿ ಅಂತ ಇದೆ ಸ್ನೇಹಿತರೆ. ಸೊ ಇದು ಅರ್ನಿಂಗ್ ಹಿಸ್ಟ್ರಿ ಅಂದರೆ ನಾವು ಎಷ್ಟು ಅರ್ನಿಂಗ್ ಮಾಡಿವಿ, ಟ್ರಾನ್ಸಾಕ್ಷನ್ ಹಿಸ್ಟ್ರಿ ಅಂದರೆ ನಾವು ಬ್ಯಾಂಕಿಗೆ ಎಷ್ಟು ಟ್ರಾನ್ಸಾಕ್ಷನ್ ಆಗಿದೆ ಅಂತ ತೋರಿಸುತ್ತೆ ಸ್ನೇಹಿತರೆ. ಸೊ ನಾನು ಜಸ್ಟ್ ಈಗ ಓಪನ್ ಮಾಡಿನಲ್ಲ ಅಪ್ಲಿಕೇಶನ್ ಸ್ನೇಹಿತರೆ, ಇಷ್ಟು ಟ್ರಾನ್ಸಾಕ್ಷನ್ ಏನು ಮಾಡಿಲ್ಲ ಸ್ನೇಹಿತರೆ. ಸೊ ನಮ್ಮ ಹಳೆ ಅಕೌಂಟ್ನಲ್ಲಿ ಟ್ರಾನ್ಸಾಕ್ಷನ್ ಆಗಿದೆ ಸ್ನೇಹಿತರೆ. ಮಿನಿಮಮ್ 300 ತನಕ ಟ್ರಾನ್ಸಾಕ್ಷನ್ ಆಗಿದೆ ಸ್ನೇಹಿತರೆ ಹಳೆ ಅಕೌಂಟ್ನಲ್ಲಿ. ಈ ಅಪ್ಲಿಕೇಶನ್ ಜೆನ್ಯೂನ್ ಅಪ್ಲಿಕೇಶನ್ ಆಗಿದೆ ಸ್ನೇಹಿತರೆ. ಸೊ ಈಗ ಮಾಡಬೇಕಾದ ಇಷ್ಟೇ ಸ್ನೇಹಿತರೆ. ನಾವು ರೀಡಮ್ ನೋ ಅಂತ ಕ್ಲಿಕ್ ಮಾಡೋಕೆ ಸ್ನೇಹಿತರೆ. ರೀಡಮ್ ನೋ ಅಂತ ಕ್ಲಿಕ್ ಮಾಡಿ ಸ್ನೇಹಿತರೆ ವ್ಯಾಲೆಟ್ ಬ್ಯಾಲೆನ್ಸ್ ತೋರಿಸುತ್ತೆ ಸ್ನೇಹಿತರೆ. 0.75 ಇದೆ ಸ್ನೇಹಿತರೆ ನಂದು. ಸೊ ನಾವು ಬ್ಯಾಂಕಿಗೆ ಟ್ರಾನ್ಸ್ಫರ್ ಮಾಡ್ಬೋದು ಅಂದರೆ ಇಷ್ಟು ಆಪ್ಷನ್ ಇದೆ ಸ್ನೇಹಿತರೆ. ಒಂದು UPI ಅಂತ ಇದೆ ಸ್ನೇಹಿತರೆ ಮೊದಲ ಆಪ್ಷನ್. ಸೊ 50 ಸಿಕ್ಕಾ ಕಾಯಿನ್ಸ್ ಕಂಪ್ಲೀಟ್ ಮಾಡಿದರೆ ₹5 ಬರುತ್ತೆ ಸ್ನೇಹಿತರೆ. 300 ಸಿಕ್ಕಾ ಕಾಯಿನ್ಸ್ ಕಂಪ್ಲೀಟ್ ಮಾಡಿದರೆ ₹30 ಬರುತ್ತೆ ಸ್ನೇಹಿತರೆ. ಸೊ ಈ ರೀತಿಯೂ ಟ್ರಾನ್ಸ್ಫರ್ ಮಾಡ್ಕೊಳ್ಳೋದು ಸ್ನೇಹಿತರೆ. ಇನ್ನೊಂದು ಗಿಫ್ಟ್ ಕಾರ್ಡ್ ಅಂತ ಇದೆ ಸ್ನೇಹಿತರೆ. ಸೊ ಇಲ್ಲಿ ಸೇಮ್ ಮೆಥಡ್ ಸ್ನೇಹಿತರೆ. 50 ಸಿಕ್ಕಾ ಕಾಯಿನ್ಸ್ಗೆ ₹5 ಈ ರೀತಿ ಇದೆ ಸ್ನೇಹಿತರೆ. ಅಲ್ಲಿ ಟ್ಯಾಪ್ ಟೈಮ್ ಇದೆ ಸ್ನೇಹಿತರೆ. ಇಲ್ಲಿ ರೀಚಾರ್ಜ್ ಮಾಡ್ಬೋದು ನಿಮ್ಮ ಮೊಬೈಲ್ ನಂಬರ್ನ. ಜಿಯೋ ಇರಲಿ, BSNL ಇರಲಿ, ಏರ್ಟೆಲ್ ಇರಲಿ ಸ್ನೇಹಿತರೆ. ಸೊ ಟಾಪಪ್ ಮಾಡ್ಕೋಬೋದು ಸ್ನೇಹಿತರೆ. ನೆಕ್ಸ್ಟ್ ಪೇಪಾಲ್ ಅಂತಲೂ ಇದೆ ಸ್ನೇಹಿತರೆ. ನಿಮ್ಮ ಪೇಪಾಲ್ ಅಕೌಂಟ್ ಇದ್ರೂ ಟ್ರಾನ್ಸ್ಫರ್ ಮಾಡ್ಕೋಬೋದು ಅಮೌಂಟ್ನ ಸ್ನೇಹಿತರೆ.
ಮೊದಲು ಯು ಪಿ ಐಗೆ ಬಂದ ಸ್ನೇಹಿತರೆ ನಿಮ್ಮದು 50 ಸಿಕ್ಕೋ ಕಾಯಿನ್ಸ್ ಕಂಪ್ಲೀಟ್ ಆದರೆ ಯು ಪಿ ಐ ನಂಬರ್ ಲಿಂಕ್ ಮಾಡಿದರೆ ನಿಮ್ಮ ಬ್ಯಾಂಕಿಗೆ ಟ್ರಾನ್ಸ್ಫರ್ ಆಗುತ್ತೆ ಸ್ನೇಹಿತರೆ. ಈ ರೀತಿ ಈ ಅಪ್ಲಿಕೇಶನ್ ಯೂಸ್ ಆಗುತ್ತೆ ಸ್ನೇಹಿತರೆ. ಈ ರೀತಿ ಅರ್ನಿಂಗ್ ಮಾಡ್ಕೋಬೋದು ಈ ಅಪ್ಲಿಕೇಶನಲ್ಲಿ ಸ್ನೇಹಿತರೆ. ಇಷ್ಟೆಲ್ಲ ಇದೆ ಸ್ನೇಹಿತರೆ. ಸೊ ಧನ್ಯವಾದಗಳು.